ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾಗವರ್ಮ ಬರೆದ ವೈಶಂಪಾಯನನೆಂಬ ಶುಕಂ ಇದರ ಎರಡನೆಯ ಭಾಗವನ್ನು ನೋಡೋಣ. ಈಗಾಗಲೇ ಒಂದನೆಯ ಭಾಗವನ್ನು ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ವಿದ್ಯಾರ್ಥಿಗಳೇ, ಈ ಒಂದು ಕಾವ್ಯಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಪ್ರಶ್ನೆಗಳಿವೆ, ನೋಡಿಕೊಳ್ಳಿ. ವೈಶಂಪಾಯನನೆಂಬ ಶುಕಂ ಕಾವ್ಯ ಭಾಗದಲ್ಲಿ ಬೇಡನ ಕ್ರೌರ್ಯ ಚಿತ್ರಿತವಾದ ಬಗೆಯನ್ನು ವಿವರಿಸಿರಿ. ಎರಡನೇ ಪ್ರಶ್ನೆ, ಕರ್ವೇಡನು ಗಿಳಿಗಳನ್ನು ಕೊಂಡೊಯ್ದ ಸ್ವಾರಸ್ಯವು ಕಾವ್ಯ ಭಾಗದಲ್ಲಿ ಹೇಗೆ ಚಿತ್ರಿತವಾಗಿದೆ ವಿವರಿಸಿರಿ. ಮೂರನೇ ಪ್ರಶ್ನೆ, ಗಿಳಿಯ ಮರಿ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥವಾದ ಬಗೆಯನ್ನು ವಿವರಿಸಿರಿ. ನಾಲ್ಕನೆಯ ಪ್ರಶ್ನೆ, ಗಿಳಿಯು ಶೂದ್ರಕ ರಾಜನಿಗೆ ತನ್ನ ವೃತ್ತಾಂತವನ್ನು ತಿಳಿಸಿದ ಸ್ವಾರಸ್ಯವನ್ನು ವಿವರಿಸಿರಿ. ಹಾಗೆ ಇನ್ನು ಒಂದು 5 ಅಂಕದ ಪ್ರಶ್ನೆ ಇದೆ. ವೈಶಂಪಾಯನನೆಂಬ ಶುಕಂ ಕಾವ್ಯ ಭಾಗದ ಆಶಯವನ್ನು ವಿವರಿಸಿರಿ. ವಿದ್ಯಾರ್ಥಿಗಳೇ, ಈ ಕಥೆಯನ್ನು ಒಂದನ್ನು ಕೇಳಿಕೊಂಡ್ರೆ ಸಾಕು, ನಿಮಗೆ ಉತ್ತರ ಬರೀಲಿಕ್ಕಾಗ್ತದೆ. ಹಾಗಾಗಿ ಕಥೆಯನ್ನು ಗಮನವಿಟ್ಟು ಕೇಳಿಕೊಳ್ಳಿ. ಒಂದನೆಯ ಭಾಗ ಮತ್ತು ಎರಡನೆಯ ಭಾಗದಲ್ಲಿ ಇದೆ. ಎರಡನೆಯ ಭಾಗದಲ್ಲಿ ಈಗ ನೋಡೋಣ. ಪದ್ಯವನ್ನು ನೋಡಿಕೊಳ್ಳಿ. ಜರೆಯಿಂದಂ ಪುರ್ಬು ಜೋಲಲ್ ತೆರೆ ತರ ತರದಿಂದ ಉಣ್ಮಿ ಪೊಣ್ಮಲ್ಕೆ ಗಂಟಲ್ ಮುರಿದತ್ತು ಒಂದೊಂದರೊಳ್ ತಳ್ತು ಒಗೆಯ ಸೆರೆಗಳ್ ಒತ್ತಂಬದಿಂ ಬರ್ಪ ಕೆಮ್ಮಿಂ ಬೆಟ್ಟಂಗಳ್ ಬಿರಿಯಲ್ ಆ ಬಟ್ಟೆಯೊಳ್ ಇನಿತು ಅಡಗುಂ ತನ್ನ ಕೈ ಸಾರದು ಎಂದು ಆತರಿಸುತ್ತಂ ಭ್ರಾಂತಿಯಿಂದಂ ಓರ್ವ ಪುಳಿಂದಂ ಎನ್ನಯ ಮರದ ಅಡಿಯೊಳ್ ನಿಂದನ್. ಈ ಗಿಳಿಮರಿ ಹೇಳ್ತದೆ, ಶೂದ್ರಕ ಮಹಾರಾಜನಿಗೆ ಗಿಳಿಮರಿ ಹೇಳ್ತದೆ. ಆ ಬೇಡರ ಒಡೆಯನಾದಂತಹ ಮಾತಂಗಕನು ಅವನು ಏನು ಮಾಡಿದ್ದಾನೆ ಅಂದರೆ, ಆ ಮಾತಂಗಕನು ಈ ಗಿಳಿಮರಿಗಳು ವಾಸವಾಗಿದ್ದಂತಹ ಆ ಬೂರುಗದ ಮರದ ಅಡಿಯಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ಅವನು ಬೇಡರ ನಾಯಕ ಆಯಾಸವನ್ನು ಪರಿಹರಿಸಿಕೊಂಡಿದ್ದಾನೆ. ಈಗ ಆಗ ಅದೇ ಗುಂಪಿನಲ್ಲಿದ್ದಂತಹ ಒಬ್ಬ ಮುದಿಪ್ರಾಯದ ಬೇಡ ಏನು ಮಾಡ್ತಾನೆ ಅಂತ ನೋಡಿ. ಜರೆಯಿಂದಂ ಪುರ್ಬು ಜೋಲಲ್, ಮುಪ್ಪಿನಿಂದ ಹುಬ್ಬುಗಳು ಜೋತು ಬಿದ್ದಿರಲು ಮೈಮೇಲೆಲ್ಲ ಚರ್ಮ ಸುಕ್ಕುಗಟ್ಟಿ ಮೇಲೆದ್ದು ಕಾಣುತ್ತಿದ್ದವು. ಆತನ ಗಂಟಲು ಒಡೆದು ಹೋಗಿ ಧ್ವನಿ ಕರ್ಕಶವಾಗಿತ್ತು. ತಡೆಯಿಲ್ಲದೆ ಒಂದೇ ಸಮನೆ ಬರುತ್ತಿದ್ದ ಆತನ ಕೆಮ್ಮಿಗೆ ಒತ್ತಂಬದಿ ಒಂದೇ ಸಮನೆ ಬರ್ಪ ಬರುತ್ತಿರುವಂತಹ ಕೆಮ್ಮಿನಿಂದ ಬಿರಿಯಲ್ ಗಂಟಲು ಒಡೆದು ಹೋಗಿ ಆತನ ಆ ಧ್ವನಿಯ ಕರ್ಕಶವಾಗಿತ್ತಂತೆ. ತಡೆಯಿಲ್ಲದೆ ಬರ್ತಾ ಇದ್ದಂತಹ ಆತನ ಕೆಮ್ಮಿಗೆ ಅಕ್ಕಪಕ್ಕದಲ್ಲಿ ಇರುವಂತಹ ಬೆಟ್ಟಗಳು ನಡುಗುವಂತಿತ್ತು. ಆ ಬೇಡನಿಗೆ ಬೇಟೆಯ ಸಂದರ್ಭದಲ್ಲಿ ಒಂದಿಷ್ಟು ಮಾಂಸ ಸಿಗದೇ ಇದ್ದುದರಿಂದ ಅದಕ್ಕಾಗಿ ಕಾತರ ಪಡುತ್ತಾ ಕಂಗೆಟ್ಟು ತಾನು ವಾಸವಾಗಿದ್ದಂತಹ ಮರದ ಅಡಿಯಲ್ಲಿ ಆತ ನಿಂತುಕೊಂಡಿದ್ದಾನೆ. ಅಂದರೆ ಆ ಬೇಡರ ಪಡೆ ಬಹಳಷ್ಟು ದೊಡ್ಡದಿತ್ತು. ತರುಣ ಬೇಟೆಗಾರರು ಬೇಕಾದಷ್ಟು ಬೇಟೆಯಾಡಿದ್ದಾರೆ. ತಮಗೆ ಇಷ್ಟವಾದಂತಹ ಪ್ರಾಣಿಗಳನ್ನು, ಪಕ್ಷಿಗಳನ್ನೆಲ್ಲ ಬೇಟೆಯಾಡಿ ತಮಗೆ ಬೇಕಾದಷ್ಟು ಮಾಂಸವನ್ನು, ನವಿಲು ಗರಿಗಳನ್ನು, ಚಮರಿ ಮೃಗದ ಬಾಲಗಳನ್ನು, ಸಿಂಹಗಳ ಚರ್ಮಗಳನ್ನು ಎಲ್ಲವನ್ನು ಕೂಡ ಸಂಗ್ರಹಿಸಿ ಇಟ್ಟುಕೊಂಡಿದ್ದಾರೆ. ಆದರೆ ಈ ಮುದಿಬೇಡನಿಗೆ ಯಾವುದೂ ಸಿಗಲಿಲ್ಲ ಅಂದಿನ ಬೇಟೆಯಲ್ಲಿ. ಯಾಕಂದರೆ ಆತ ಮುಪ್ಪಾಗಿದ್ದಾನೆ, ಹುಬ್ಬುಗಳೆಲ್ಲ ಜೋತು ಬಿದ್ದಿವೆ, ಮೈಯ ಚರ್ಮ ಎಲ್ಲ ಸುಕ್ಕುಗಟ್ಟಿ ಚರ್ಮ ಎಲ್ಲ ಒರಟಾಗಿದೆ. ಆತನ ಗಂಟಲೆಲ್ಲ ಒಡೆದು ಹೋಗಿ ಆ ಧ್ವನಿಗೆ ಬೆಟ್ಟಗಳೆಲ್ಲ ಅದರ್ತಾ ಇದ್ವು ಅನ್ನುವಂಥದ್ದು. ಅವನಿಗೆ ಯಾಕೆ ಬೇಸರ ಅಂದರೆ, ತನಗೆ ಬೇಟೆ ಆಡಲಿಕ್ಕೆ ಆಗ್ತಾಯಿಲ್ಲ, ತನಗೆ ಮಾಂಸ ಸಿಗಲಿಲ್ಲ, ಉಳಿದವರಿಗೆಲ್ಲ ಸಿಕ್ಕಿದೆ ಅಂತ ಅವನು ಏನು ಮಾಡ್ತಾನೆ, ತನ್ನ ಸಂಗಡಿಗರೆಲ್ಲ ಹೋದ್ಮೇಲೆ ತಾನು ಏನಾದರೂ ಮಾಡಿ ಒಂದಿಷ್ಟು ಮಾಂಸವನ್ನು ಸಂಪಾದಿಸಲೇಬೇಕು ಅನ್ನುವಂಥ ಒಂದು ಹಂಬಲದಿಂದ ಅವನು ಆ ಮರವನ್ನು ನೋಡ್ತಾ ಇದ್ದಾನೆ. ಆ ಮರಿಗಿಳಿ ವಾಸವಾಗಿದ್ದಂತಹ ಮರದ ಬುಡದಲ್ಲಿ ನಿಂತು ನೋಡ್ತಾ ಇದ್ದಾನೆ. ಮುಂದಿನ ಪದ್ಯ ಭಾಗವನ್ನು ಗಮನಿಸಿ. ಮಹೀಪತಿ ಬೇಡಿದೊಡೆ ಮೃಗ ಮಾಂಸವ ಈಯದೆ ಬಿಯದರ್ ಐದೆ ಶುಕ ನಿಕಾಯದ ಜೀವಮನ್ ಎಯ್ದೆ ಪೀರ್ವವೊಲ್ ರಕ್ತವರ್ಣದಿಂ ಕೂಡಿದ ಕಣ್ಗಳಿಂ ಗೂಡುಗಳಂ ತಗುಳ್ದು ಎಣಿಪವೊಲ್ ವಿಹಗ ಆಮಿಷ ಲಾಭ ಲೋಲುಪಂ ಆ ಜರತ್ ಶಬರನಾಯಕನ್ ಆ ಮರನಂ ನೋಡಿದನ್. ಅಂದರೆ
ಆತ ಮಾಂಸಕ್ಕಾಗಿ ತನಗೆ ಇಷ್ಟ ಬಂದಂತಹ ಮಾಂಸವನ್ನು ಅವನು ಕೇಳಿದ್ದಾನೆ ಉಳಿದವರ ಹತ್ರ. ಈ ಗಿಳಿಮರಿ ರಾಜನ ಹತ್ತಿರ, ಶೂದ್ರಕ ಮಹಾರಾಜನ ಹತ್ತಿರ ಹೇಳ್ತಾ ಉಂಟು, ಶೂದ್ರಕ ಮಹಾರಾಜನೇ, ಆ ಮುದುಕ ಬೇಡನು ತನಗೆ ಇಷ್ಟವಿದ್ದಂತಹ ಮಾಂಸವನ್ನು ಕೊಡಿ ಅಂತ ಬೇರೆ ತನ್ನ ಜತೆಗಾರ ಬೇಡರಲ್ಲಿ ಕೇಳಿದ್ದಾನೆ. ಆದರೆ ಅವರು ಯಾರೂ ಕೂಡ ಇವನಿಗೆ ಕೊಡಲೇ ಇಲ್ಲ. ಅವನಿಗೆ ಸಿಟ್ಟು ಬಂದಿದೆ. ಕೆಂಪಾದ ಕಣ್ಣುಗಳಿಂದ, ರಕ್ತವರ್ಣದಿ ಕೆಂಪು ಬಣ್ಣದಿಂದ ಕೆಂಪಾದಂತಹ ಕಣ್ಣುಗಳಿಂದ ಅವನು ಆ ಪಕ್ಷಿಗಳ ಮಾಂಸದಲ್ಲಿ ಆಸೆಯುಳ್ಳಂತಹ ಮರದ ಮೇಲೆಲ್ಲ ಪಕ್ಷಿಗಳಿದ್ದಾವೆ. ಆ ಬೇಡನು ಏನು ಮಾಡ್ತಾನೆ, ಆ ಮರದ ಮೇಲಿನ ಗಿಳಿಗಳ ಪ್ರಾಣವನ್ನೇ ನುಂಗಿ ಬಿಡುವನೋ ಎನ್ನುವ ಹಾಗೆ ಆ ಲೋಲುಪಂ ವಿಹಗಾಮಿಷ, ಆ ಪಕ್ಷಿಗಳ ಮೇಲಿನ ಆಸೆಯಿಂದ ಆ ಪಕ್ಷಿಗಳ ಪ್ರಾಣಗಳನ್ನೆಲ್ಲ ನುಂಗಿಬಿಡುವಂತೆ ಅವನು ಮರದ ಮೇಲೆ ಇದ್ದಂಥ ಎಲ್ಲ ಗಿಳಿಗಳ ಗೂಡುಗಳನ್ನು ಒಂದೊಂದಾಗಿ ಎಣಿಸುವಂತೆ ಆ ಗಿಳಿಗಳ ಗೂಡುಗಳನ್ನು ಅವನು ದುರುಗುಟ್ಟಿ ನೋಡ್ತಾ ಇದ್ದಾನೆ. ಅಂದರೆ ಯಾರೂ ಕೂಡ ಅವನಿಗೆ ಕೊಡಲಿಲ್ಲ. ಅವರ ಜೊತೆಗಾರರ ಬಳಿ ಬೇಕಾದಷ್ಟು ಇದೆ. ಇವನೇನು ಮಾಡ್ತಾನೆ, ತನಗೆ ಈಗ ಮಾಂಸ ಬೇಕು. ಹಾಗಾಗಿ ಈಗ ತಾನು ನಿಂತುಕೊಂಡಿರುವಂತಹ ಮರವನ್ನೇ ನೋಡ್ತಾ ಇದ್ದಾನೆ. ಮರದಲ್ಲಿ ಬೇಕಾದಷ್ಟು ಹಕ್ಕಿಗಳಿದ್ದಾವೆ, ಶುಕಗಳ ಹಿಂಡುಗಳೇ ಇದ್ದಾವೆ. ಹೀಗೆ ನೋಡ್ತಾ ಇದ್ದಾನೆ, ಮರಗಳನ್ನು ನೋಡ್ತಾ ಇದ್ದಾನೆ. ಮುಂದಿನ ಪದ್ಯ ಭಾಗ ಗಮನಿಸಿ. ಅಂತೂ ನೋಡುತ್ತಂ ಅದು ಅನೇಕ ತಾಳ ಉತ್ಸೇದಮುಂ ಅಭ್ರಂಕಷಮುಂ ದುರ್ ಆರೋಹಮುಂ ಆದೊಡಂ ಬಗೆಯದೆ ಬಳಸಿದ ಬಳ್ಳಿ ಪಿಡಿದು ಅಡರ್ದು ಏರಿ. ಅಂದರೆ ಅಂತೂ ಹಾಗೆ ಆ ತಾಳೋತ್ಸೇದಮುಂ ಅಂದರೆ ಆ ತಾಳೆ ಮರಗಳಷ್ಟು ಎತ್ತರವಾದಂತಹ ಅಭ್ರಂಕಷಮಂ ಅಂದರೆ ಆಕಾಶವನ್ನು ಮುಟ್ತಾ ಇರುವಂತಹ ಆ ಮರಗಳನ್ನು ಏರುವುದಕ್ಕೆ ಅವನಿಗೆ ಅಸಾಧ್ಯ ಆದರೂ ಕೂಡ ಅದನ್ನು ಲೆಕ್ಕಿಸದೆ ಮರಕ್ಕೆ ಸುತ್ತುವರಿದಂತಹ ಬಳ್ಳಿಗಳನ್ನೇ ಹಿಡಿದುಕೊಂಡು ಈಗ ಅವನು ಮೇಲಕ್ಕೇರ್ತಾ ಇದ್ದಂತೆ. ಆ ಗಿಳಿಗಳು ವಾಸವಾಗಿದ್ದಂತಹ ಶಾಲ್ಮಲಿ ವೃಕ್ಷವನ್ನು, ಬೂರುಗದ ಮರವನ್ನು ಅವನು ಏರ್ತಾ ಇದ್ದಾನೆ. ಏರ್ಲಿಕ್ಕೆ ಆಗ್ತಾ ಇಲ್ಲ, ಪ್ರಯತ್ನಿಸ್ತಾನೆ. ಆದರೆ ಹೊಟ್ಟೆ ಹಸಿವು ಅವನಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೊಟ್ಟೆ ಹಸಿವು ಈ ರೀತಿಯ ಕೆಲಸಗಳನ್ನು ಅವನಿಂದ ಮಾಡಿಸ್ತದೆ. ಅಂದರೆ ಆ ಬಳ್ಳಿಯನ್ನೇ ಹತ್ತಿಕೊಂಡು ಅವನ ಮೇಲೆ ಹೋಗ್ತಾನೆ. ಕೈಕಾಲುಗಳೆಲ್ಲ ನಡುಗ್ತಾ ಇವೆ, ಮೈಯ ಅಂಗಗಳೆಲ್ಲ ಶಕ್ತಿ ಕುಂದಿವೆ. ಅದೆಲ್ಲವನ್ನು ಲೆಕ್ಕಿಸ್ತಾ ಇಲ್ಲ. ಆದರೂ ಕೂಡ ಮರವನ್ನು ಹತ್ತಬೇಕು, ಅಸಾಧ್ಯ ಆಗ್ತಾ ಉಂಟು. ಏರ್ಲಿಕ್ಕೆ ಪ್ರಯತ್ನಿಸ್ತಾನೆ. ಮತ್ತು ಅವನಿಗೆ ಈ ಮರದ ಸುತ್ತಲೂ ಬಳ್ಳಿಗಳು, ದಪ್ಪದ ಬಳ್ಳಿಗಳೆಲ್ಲ ಅಡರಿಕೊಂಡಿವೆ. ಆ ಬಳ್ಳಿಗಳು ಅವನಿಗೆ ಅನುಕೂಲವಾಗಿ ಕಾಣ್ತದೆ. ಹಾಗಾಗಿ ಅವನು ಆ ಬಳ್ಳಿಗಳನ್ನೇ ಹಿಡ್ಕೊಂಡು ಆ ಮರವನ್ನು ಮೆಲ್ಲನೆ ಏರತೊಡಗ್ತಾನೆ. ಮುಂದೆ ನೋಡಿ, ಮುಂದಿನ ಪದ್ಯ ಭಾಗ. ಲುಬ್ಧಕಂ ದಯಗೆಟ್ಟು ಜಳಜದ ಮೊಗ್ಗೆಯಂತೆ ಮುಗುಳಂತೆ ಎಳ ಎಕ್ಕೆಯ ಕಾಯ್ಗಳಂತೆ ಶಾಲ್ಮಲಿ ಕುಸುಮಗಳಂತೆ ತರುನೀಡ ನಿಕಾಯದಿನ್ ಆಗಳೇ ಗರಿ ಹೊಯ್ದು ಕಣ್ತೆರೆವ ತುಪ್ಪುಳ್ ಒಡರ್ಚುವ ಕೆಂಪನ್ ಆಳ್ವ ಕೋಮಳ ಶುಕ ಶಾಬಕ ಪ್ರಕರಮಂ ಎಲ್ಲವಂ ತೆಗೆದಂ. ಹೀಗೆ ಬಳ್ಳಿಗಳ ಸಹಾಯದಿಂದ ಮರವನ್ನು ಹತ್ತಿದಂತಹ ಆ ಬೇಡನು ಏನು ಮಾಡ್ತಾನೆಂದರೆ, ಮರವನ್ನು ಹತ್ತಿದಂತಹ ಬೇಡನು ಪಾಪ ಇನ್ನೂ ಬಿರಿಯದ ತಾವರೆಯ ಮೊಗ್ಗಿನಂತೆ ಇರುವಂತಹ ಜಳಜದ ಮೊಗ್ಗೆ, ತಾವರೆಯ ಮೊಗ್ಗಿನಂತೆ, ಮುಗುಳಂತೆ, ಅರೆಬಿರಿದ ಹೂವಿನಂತೆ, ಈ ಎಳೆಯಕ್ಕೆಯ ಎಳತಾದ ಎಕ್ಕದ ಹೂವಿನ ಹಾಗೆ ಆಗತಾನೆ ಎಸಳುಗಳನ್ನು ಬಿರಿದು ಅರಳ್ತಾ ಇರುವಂತಹ ತಾವರೆಯ ಮೊಗ್ಗುಗಳಂತಿರುವಂತಹ, ಆಗತಾನೆ ರೋಮಗಳು ಹುಟ್ಟಿಕೊಂಡು ಎಳೆಯ ಎಕ್ಕದ ಕಾಯಿಗಳಂತಿರುವಂತಹ, ಆಗತಾನೆ ಬೆರೆಯುವ ಬೂರುಗದ ಶಾಲ್ಮಲಿ ಕುಸುಮ, ಬೂರುಗದ ಹೂವುಗಳಂತಿರುವ, ಅಂದರೆ ಹಕ್ಕಿಗಳ ಆ ಗಿಳಿಗಳ ಮರಿಗಳನ್ನು ಇಲ್ಲಿ ವರ್ಣಿಸ್ತಾ ಇದ್ದಾನೆ ನಾಗವರ್ಮ ಕವಿ. ಆಗತಾನೆ ರೆಕ್ಕೆಗಳು ಮೂಡ್ತಾ ಇರುವಂತಹ, ಗರಿ ತೆರೆಯುವಂತಹ, ಕಣ್ಣುಗಳನ್ನು ತೆರೆಯುತ್ತಾ ಇರುವಂತಹ, ಮೈಮೇಲೆ ತುಪ್ಪಟ ಮೂಡ್ತಾ ಇರುವಂತಹ, ತಮ್ಮ ಕೊಕ್ಕುಗಳಿಗೆ ಕೆಂಪು ಬಣ್ಣವನ್ನು ಪಡೆದುಕೊಳ್ಳುತ್ತಾ ಇರುವಂತಹ, ಕೆಂಪಾದ ಬಣ್ಣವನ್ನು ಪಡಿತಾ ಇರುವಂತಹ, ಈ ಕೋಮಲವಾಗಿ ಬೆಳೀತಾ ಇರುವಂತಹ ಗಿಳಿ ಮರಿಗಳನ್ನು ದಯೆಯೇ ಇಲ್ಲದೆ ಎಲ್ಲವನ್ನು ಅವುಗಳ ಗೂಡುಗಳಿಂದ ಒಂದೊಂದಾಗಿ ಕಿತ್ತುಕೊಳ್ತಾ ಇದ್ದಾನೆ ಈ ಬೇಡ. ಆ ಮರಿಗಳನ್ನೆಲ್ಲ ಆ ಹಕ್ಕಿಗಳ ಗೂಡಿಂದ ದೊಡ್ಡ ದೊಡ್ಡ ಗಿಳಿಗಳೆಲ್ಲ ಹೊರಟು ಹೋಗಿವೆ ಪಾಪ. ಈಗ ಮರಿಗಳು ಮತ್ತು ಪ್ರಾಯ ಸಂದಂತಹ ಮುದಿ ಗಿಳಿಗಳು ಮಾತ್ರ ಇರುವಂಥದ್ದು. ಅವುಗಳನ್ನು ಈಗ ಅವನು ತೆಗಿತಾ ಇದ್ದಾನೆ. ಅವನ ವರ್ತನೆಯಲ್ಲಿ ಯಾವುದೇ ರೀತಿಯ ದಯೆ ಇರಲಿಲ್ಲ ಅಂತೆ. ಗರಿ ಪರಿದುವು
ಚಂಚುಗಳು ಮುರಿದುವು, ತಲೆ ನಡುಗುತ್ತಿದ್ದವು ಎನ್ನದೆ ಮುದಿ ಗಿಳಿಗಳು ಅಲ್ಲಿ ತರದಿ ಮಾಯ್ದ ಅರಗುಲಿ ಕರ್ವೇಡನ್ ಬರೆಗೆಯ್ಯುವತ ಇರ್ದ. ಆ ಮುದಿ ಬೇಡ ಅವನು ಇಂತಹ ಒಂದು ನೀಚ ಕಾರ್ಯವನ್ನು ಮಾಡ್ತಾ ಇದ್ದಾನೆ, ಧರ್ಮಘಾತುಕವಾದಂತಹ ಕಾರ್ಯವನ್ನು ಆ ಬೇಡ ಮಾಡ್ತಾ ಇದ್ದಾನೆ. ಆ ಗಿಳಿಗಳ ಮೇಲೆ ಯಾವುದೇ ಕನಿಕರವನ್ನು ತೋರಿಸ್ತಾ ಇಲ್ಲ. ಅವನು ಗೂಡುಗಳಿಂದ ತೆಗೆದು ಹಾಕ್ತಾ ಇದ್ದಾನೆ. ಪಾಪ ಅವನು ತೆಗೆಯುವಾಗ ಗಿಳಿಗಳ ಆ ಗರಿಗಳೆಲ್ಲ ಹರಿದು ಹೋಗ್ತವಂತೆ. ಕೆಲವು ಗಿಳಿಗಳ ಕೊಕ್ಕುಗಳು ಕೂಡ ಮುರಿದು ಹೋಗ್ತವೆ, ಕೆಲವು ಗಿಳಿಗಳ ತಲೆಗಳೂ ಕೂಡ ನಡುಗಿ ಹೋಗ್ತಾ ಇವೆ. ಇದು ಯಾವುದನ್ನು ಅವನು ಲೆಕ್ಕಿಸ್ತಾ ಇಲ್ಲ. ಹಲವು ರೀತಿಗಳಿಂದ ಆ ಗೂಡುಗಳೆಲ್ಲವನ್ನು ಬರಿದು ಮಾಡ್ತಾ ಮುದಿ ಗಿಳಿಗಳನ್ನು ಕೂಡ ಅವನು ಕಿತ್ತುಕೊಳ್ತಾನೆ. ಅಂದರೆ ತನ್ನ ಸಂಗಡಿಗರಿಂದ ಏನೂ ಸಿಗ್ತಾ ಇಲ್ಲಲ್ಲ, ಹಾಗಾಗಿ ಬಳ್ಳಿಗಳ ಮುಖಾಂತರ ಆ ಮರವನ್ನು ಹತ್ತಿ ಅಲ್ಲಿರುವಂತಹ ಗೂಡುಗಳಿಂದ ಎಲ್ಲ ಗಿಳಿಗಳನ್ನೆಲ್ಲ ಅವನು ಅವುಗಳ ಅರಚುವುದನ್ನು ಕೂಡ ಕೇಳ್ತಾ ಇಲ್ಲ, ಅವರು ಎಲ್ಲವನ್ನು ಕೂಡ ತೆಗಿತಾ ಇದ್ದಾನೆ. ಹೀಗೆ ಅವನೇನು ಮಾಡ್ತಾನೆ, ಅಂತೂ ಅವೆಲ್ಲ ಒಡನೆ ಗಂಟಲಂ ಮುರಿದು ನೆಲಕ್ಕೆ ಈಡಾಡುತ್ತಾ ಇರ್ದ ಬೇಡನಂ ತೊಟ್ಟನೆ ನೋಡಿ ಪ್ರಾಣ ಅಪಹಾರಮಂ ಅಪ್ರತೀಕಾರಮಂ ಅಪ್ಪ ಕಷ್ಟಮಂ ಕಂಡು ಭಯಂಗೊಂಡು. ಹೀಗೆ ಅವೆಲ್ಲವನ್ನು ಒಡನೊಡನೆ ಸರಸರನೆ ಗಂಟಲನ್ನು ಮುರಿದು ನೆಲಕ್ಕೆ ಎಸೆಯುತ್ತಿದ್ದ ಆ ಬೇಡನನ್ನು ನಾನು ತಟ್ಟನೆ ನೋಡಿ ಪ್ರಾಣವನ್ನು ತೆಗೆಯುತ್ತಿದ್ದರೂ ಅದರ ವಿರುದ್ಧ ಪ್ರತಿಭಟಿಸಲಾರದೆ ಎದುರಾದ ಕಷ್ಟವನ್ನು ನೋಡುತ್ತಾ ಭಯಭೀತನಾಗಿದ್ದೆ ಅಂತ ಈ ಗಿಳಿಮರಿ ಹೇಳ್ತದೆ. ಮುಂದಿನ ಪದ್ಯ ಭಾಗವನ್ನು ಗಮನಿಸಿ. ಜನಕನ್ ಎನ್ನೆಯ ಮೊಗಮಂ ನೋಡಿ ಬಸವಳಿದು ಕಣ್ಣ ನೀರಿಂ ದೆಸೆಗೆಟ್ಟು ಎಲೆ ಮಗನೆ ಇನ್ನು ನಿನ್ನನ್ ಕಾಯಲ್ಕೆ ಆರ್ ಸಮರ್ಥರ್ ಎನ್ನುತ್ತಾ ಆಗಳ್ ಬಿಸುಸುಯಿದಂ. ಎಲೆ ಮಗನೆ, ನಿನ್ನನ್ನು ಇನ್ನು ಯಾರು ಕಾಯುವುದು ಅಂತ ನನ್ನ ತಂದೆ ಬೇಡಿಕೊಳ್ತಾ ಇದ್ದಾರೆ. ಆ ಬೇಡನ ದುರ್ವರ್ತನೆಯನ್ನು ನೋಡಿ ಅವನು ಕಣ್ಣುಗಳಲ್ಲಿ ನೀರನ್ನು ತಂದುಕೊಂಡು ಅಂದರೆ ಅಳ್ತಾ ಇದ್ದಾನೆ. ನನ್ನ ಮುಖವನ್ನು ನೋಡಿ ದಿಕ್ಕಿಗೆಟ್ಟು ಹೇಳ್ತಾನೆ, ಮಗನೇ ಇನ್ನೂ ನಿನ್ನನ್ನು ಕಾಪಾಡುವುದಕ್ಕೆ ಯಾರಿಂದ ಸಾಧ್ಯ ಅಂತ ಅವನು ನಿಟ್ಟುಸಿರು ಬಿಡ್ತಾನೆ. ಅಂದರೆ ತಾಯಿ ಸತ್ತು ಹೋದಂತಹ ಈ ಮುದಿ ತನ್ನ ಹೆಂಡತಿ ತೀರಿಕೊಂಡಂತಹ ಮುದಿಗಿಳಿ ತನ್ನ ಮಗುವನ್ನು ತಾನೇ ಸಾಕ್ತಾ ಇದ್ದ. ಆದರೆ ಈಗ ಇಂತಹ ಸ್ಥಿತಿ ಬರ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಅವನು ಕ್ರೂರಿಯಾದಂತಹ ಬೇಡ ಒಂದು ಗಿಳಿಯನ್ನು ಕೂಡ ಬಿಟ್ಟು ಬಿಡದೆ ಕತ್ತುಗಳನ್ನು ಹಿಸುಕಿ ಎಸಿತಾ ಇದ್ದಾನೆ. ಹೀಗೆ ತಮಗೂ ಕೂಡ ಇಂತಹ ಸ್ಥಿತಿ ಬರ್ತದೆ ಅಂತ ಅವನು ಯೋಚನೆ ಮಾಡಲೇ ಇಲ್ಲ. ಇನ್ನು ನಿನ್ನನ್ನು ಯಾರು ಕಾಪಾಡ್ತಾರೆ, ಹಸುಳೆಯಾದಂತಹ ನಿನ್ನನ್ನು ಯಾರು ಕಾಪಾಡ್ತಾರೆ, ಯಾರು ಸಾಕ್ತಾರೆ, ಯಾರು ಸಲಹುತ್ತಾರೆ ಅಂತ ಆ ಗಿಳಿ ತುಂಬ ಅಳು ಬರ್ತದೆ, ಅದಕ್ಕೆ ಕಣ್ಣೀರು ತುಂಬಿಕೊಳ್ತದೆ. ಹೀಗೆ ಅದು ನಿಟ್ಟುಸಿ ಬಿಡ್ತದೆ. ಅದಲ್ಲದೆಯೂ ಅದು ಮಾತ್ರವಲ್ಲದೆ ನಿನ್ನಯ್ಯ ತಾಯನೊಯ್ಯುವ ಪದದೊಳ್ ಜವನ್ ಬಂದು ನಿನ್ನ ತಾಯನು ಒಯ್ದ ಪದದೊಳ್ ಅಕ್ಕಟ ಎನ್ನುಮನ್ ಅಂತೆ ಕೂಡಿದ ಒಡನೆ ಏಕೆ ಒಕ್ಕಲು ಹೋಗಿಸನ್ ಬೈತನಾಂ ನಿನ್ನನೆ ನೋಡಿ ಶೋಕಮನ್ನ ಅಡಂಗಿಸಿ ಬಾಳ್ಕೇ ಲೇಸು ಎನ್ನುತ್ತಂ ಈರ್ಪ ಅನ್ನೆಗಂ ಅಮ್ಮ ನಿನ್ನನ್ನು ಒಡಗೊಂಡು ಮಳುಂಗುವ ಕಾಲ ಆದುದೋ. ಅಂದರೆ ನೋಡು ಮಗನೇ, ಅಂದು ಯಮನು ಬಂದು ನಿನ್ನ ತಾಯಿಯನ್ನು ಕೊಂಡೊಯ್ಯುವಂತಹ ಸಂದರ್ಭದಲ್ಲಿ ನಮ್ಮನ್ನು ಸಂಸಾರ ಸಮೇತನಾಗಿ ಏಕೆ ಕೊಂಡೊಯ್ಯಲಿಲ್ಲವೋ? ನೀನು ಏಕೆ ಬದುಕಿಕೊಂಡೆ ಮಗನೇ? ನಾನು ನಿನ್ನನ್ನು ಸಾಕುತ್ತಾ ನನ್ನ ದುಃಖವನ್ನು ಮರೆತು ಬದುಕಿದೆ ಅಂದುಕೊಳ್ಳುವಷ್ಟರಲ್ಲಿಯೇ ನಿನ್ನನ್ನೂ ಕೂಡಿಕೊಂಡು ಸಾಯುವಂತಹ ಸಮಯ ಸನ್ನಿಹಿತವಾಯ್ತಲ್ಲ ಅಂತ ಆ ಮುದಿಗಿಳಿ ಬಹಳಷ್ಟು ನೊಂದು ನುಡಿತದೆ ತನ್ನ ಮರಿಗಿಳಿಯನ್ನು ನೋಡಿಕೊಂಡು. ತಾತಂ ಎನ್ನಂ ತೊಡೆಯ ಎಡೆಯೊಳ್ಳಿ ಇರುಕಿ ಪರಿದ ಎರಕೆಗಳಿಂದೆ ಮುಚ್ಚಿ ಮೋಹದೆ ಮರುಗುತ್ತಾ ಇರ್ಪಿನಂ ಆಗಳ್ ಅರಗುಲಿ ಕರ್ವೇಡನ್ ಎನ್ನ ಪೊಳಲನ್ನು ಎಯ್ದನ್. ಹೀಗೆ ನನ್ನ ತಂದೆಯು ನನ್ನನ್ನು ತನ್ನ ನಡುಗುವಂತಹ ತೊಡೆಗಳ ಎಡೆಯಲ್ಲಿ ಭದ್ರವಾಗಿ ಅಮುಕಿ ಹಿಡಿದುಕೊಂಡು ಹರಿದು ಹೋದಂತಹ ತನ್ನ ರೆಕ್ಕೆಗಳಿಂದ ಆ ಬೇಡನಿಗೆ ಕಾಣದಂತೆ ಮುಚ್ಚಿ ವಾತ್ಸಲ್ಯದಿಂದ ನನ್ನ ಭವಿಷ್ಯವನ್ನು ನೆನೆದು ದುಃಖಿಸುತ್ತಾ ಇರುವಷ್ಟರಲ್ಲಿಯೇ ಆ ಕರಿಬೇಡ ಅವನು ಬರ್ತಾನೆ. ಧರ್ಮದ್ರೋಹಿಯಾದವನು, ಅರುಗುಲಿ ಧರ್ಮಘಾತುಕನಾದವನು ಆ ಕರಿಬೇಡ ಅವನು ಬರ್ತಾನೆ. ಪೊಟರೆಗೆ ಕೈ ಹಾಕ್ತಾನೆ. ಕೈ ಹಾಕುವಂತಹ ಅವನು ಸಮೀಪಕ್ಕೆ ಬಂದೇ ಬಿಟ್ಟ. ಯಾವುದೇ ರೀತಿಯಲ್ಲಿಯೂ ಕೂಡ ಆ ಬೇಡನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ ಈ ಮುದಿ ಗಿಳಿಗೆ. ಅಡಸುವ ಕಾಲದಂಡಂ ಎರೆಗೊಳ್ಳುವ ಅಸಿತೋರಗಂ ಎಂಬಂತೆ ಶಂಕೆ ನೂರು ಮಡಿಸಿರೆ ಕಾಡಪಂದಿಗಳ ಬಲ್ಲೆಣದಿಂ ಪೊಲಸು ಅಟ್ಟಿ ನಾರುವ ಜೀವಡೆಗಳ ಪುಣ್ಗಳಿಂ ತೊರೆವ ನೆತ್ತರ ಕೈ ನಡುಗಲ್ಕೆ ನೀಡಿ ಕೀಳಿಡೆ ಇಡೆ
ನಿಗ್ರಹಣನ್ ಎನ್ನ ತಂದೆಯಂ ಗಂಟಲಂ ಒರ್ಮೆಯೇ ಮುರಿದನ್. ಈ ಮರಿಗಳಿ ಅಶೂದ್ರಕ ಮಹಾರಾಜನಿಗೆ ಹೇಳ್ತದೆ. ಮೇಲೆ ಎರಗುವ ಯಮದಂಡವೋ, ನುಂಗಲು ಬಾಯಿ ತೆರೆದು ಬರುತ್ತಿರುವ ಕರಿ ನಾಗರವೋ, ಹಸಿತೋರಗ ಕರಿ ನಾಗರ ಹಾವೇ ಅವನು ಎನ್ನುವ ಹಾಗೆ. ಕಾಡು ಹಂದಿಗಳ ಅಧಿಕವಾದ ಕೊಬ್ಬಿನಿಂದ ಹೊಲಸಿನಿಂದ ನಾರುತ್ತಿರುವ ಮೈ ಹಾಗೂ ಬಿಲ್ಲಿನ ಹೆದೆಯನ್ನು ಎಳೆದು ಕೈಗಳಿಗೆ ಉಂಟಾದಂತಹ ಹುಣ್ಣುಗಳಿಂದ ಕೂಡಿ ರಕ್ತ ಒಸರುತ್ತಿರುವ ಕೈಗಳು, ಮೊಪ್ಪಿನಿಂದಾಗಿ ಮತ್ತು ಏರಲ ಆಗದೇ ಇರುವಂತಹ ಮರವನ್ನು ಏರಿದ್ದರಿಂದ ನಡುಗ್ತಾ ಇರುವಂತಹ ಕೈಕಾಲುಗಳಿಂದ ಕೂಡಿದ ಆ ದಯೇ ಇಲ್ಲದ ಆ ಕರಿಬೇಡನು ನನ್ನ ತಂದೆಯ ಕುತ್ತಿಗೆಯನ್ನು ಒಮ್ಮೆಗೆ ಮುರಿದು ಬಿಟ್ಟನು. ಈ ಮರಿಗಿಳಿ ಹೇಳ್ತದೆ. ಮುಂದೆ ಬೆರೆತು ಉಳಿದೆನಾಗಿಯುಂ ತಾನು ಕಿರಿದಾಗಿಯುಂ ಮತ್ತಂ ಆಯುಂ ಉಂಟಾಗಿಯುಂ ಮೇಣಂದು ನೃಶಂಸಂ ಅರಿಯಂ ತಂದೆಯ ಗರಿಯೊಳಗೆ ಇರ್ದವನನ್ ಎನ್ನನ್ ಕಾಣಂ. ಆ ಬೇಡ ನನ್ನ ತಂದೆಯನ್ನು ಹಿಡಿದು ಎಳೆದು ಎಸೆಯುವ ಸಂದರ್ಭದಲ್ಲಿ ನಾನು ಉಳಿದೆನಾಗಿ, ನಾನು ಆತನ ತೊಡೆಗಳ ಸಂಧಿಯಲ್ಲಿ ಸೇರಿಕೊಂಡಿದ್ದರಿಂದ ಉಳಿದುಕೊಂಡೆ. ಅಲ್ಲದೆ ನನ್ನ ದೇಹ ಅತಿ ಸಣ್ಣದಾಗಿತ್ತು, ಅದರ ಜೊತೆಯಲ್ಲಿ ನನಗೆ ಆಯುಸ್ಸು ಕೂಡ ಇತ್ತು. ಹಾಗಾಗಿ ನಾನು ನನ್ನ ತಂದೆಯ ಗರಿಯೊಳಗೆ ಸೇರಿಕೊಂಡಿದ್ದರಿಂದಲೂ ಬೇಡನು ತಿಳಿಯಲಿಲ್ಲ, ನನ್ನ ನೋಡಲಿಲ್ಲ. ಮಾತ್ರವಲ್ಲದೆ ನಾನು ಆತನಿಗೆ ಕಾಣಲೂ ಇಲ್ಲ. ಮುಂದೆ ಅಂತು ಜೀವಮಂ ಬಿಟ್ಟು ಮರದ ಮೇಗಣಿಂ ಗೋಣಿ ಎಳಲ್ವ ಎನ್ನ ತಂದೆಯುಂ ನೆಲಕ್ಕೆ ಈಡಾಡಲ್ ಆನುಂ ತೊಡೆಯ ಎಡೆಯೊಳು ಇರ್ದು ಒಡಸಂದು ಸುಟ್ಟುರೆಯ ತರೆಗೆಲೆಯಂತೆ ತಿರ್ರನೆ ತಿರುಗಿ ಬೀಳುವಲ್ಲಿ ಎರಂಕೆಯ ಒಳಗಣಿಂ ಸಿಡಿಲ್ದು ದೈವವಶದಿಂ ಗಾಳಿಯೊಳ್ ತೆರಳ್ದು ಹೋಗಿ ತರಗೆಲೆಯ ರಾಶಿಯೊಳ್ ಬಿರ್ದು. ಹಾಗೆ ಬೇಡನು ಕುತ್ತಿಗೆಯನ್ನು ಮುರಿದದ್ದರಿಂದ ಪ್ರಾಣ ಬಿಟ್ಟು ಜೋತಾಡ್ತಾ ಇರುವಂಥ ನನ್ನ ಸಮೇತ ತಂದೆಯನ್ನು ಕೆಳಗೆ ಎಸೆದಾಗ ಆತನ ತೊಡೆಯ ಸಂಧಿಯೊಳಗಿದ್ದ ನಾನು ಮರದಿಂದ ಬೀಳುತ್ತಿರುವ ಹೊತ್ತಿಗೆ ಆತನ ಜೊತೆಯಲ್ಲೇ ಬಿರುಗಾಳಿಗೆ ಸಿಲುಕಿದ ತರಗೆಲೆಯಂತೆ ತಿರ್ರನೆ ತಿರುಗುತ್ತಾ ನೆಲಕ್ಕೆ ಬೀಳುತ್ತಿರುವಂತಹ ಹೊತ್ತಿಗೆ ಆತನಿಂದ ನಾನು ಪ್ರತ್ಯೇಕಗೊಂಡು ದೇವತಾನುಗ್ರಹದಿಂದ ಗಾಳಿಯಲ್ಲಿ ತೇಲಾಡುತ್ತಾ ತರಗೆಲೆಯ ರಾಶಿಗೆ ಹೋಗಿ ಬಿದ್ದೆನು. ಮುಂದಿನ ಪದ್ಯ ಭಾಗ ಗಮನಿಸಿ. ಕಳಿದಿರ್ದ ತಂದೆಯಂ ಬಿಸುಟ ಅಳಲುಮಂ ಇನಿಸು ಅರಿಯದ ಎಳವೆಯೊಳ್ ಪಾತಕನೆಂ ಕಳನ್ ಇಳಿದು ಕಾಣ್ಗುಂ ಎಂಬ ಈ ಭಯದಿಂ ಪಳೆಯ ತರಗೆಲೆಗಳ ಒಳಗೆ ಇರ್ದು ಉಳಿದೆಂ. ಹೀಗೆ ಸತ್ತು ಹೋದಂತಹ ತಂದೆಯನ್ನು ಕಳೆದುಕೊಂಡು ನನ್ನ ಬಾಲ್ಯಾವಸ್ಥೆಯಿಂದಾಗಿ ಆತನನ್ನು ತ್ಯಜಿಸಿದ ದುಃಖವನ್ನು ಅರಿತುಕೊಳ್ಳಲಾಗದೆ ಅದೃಷ್ಟ ಬೇಡನು ನನ್ನನ್ನು ಎಲ್ಲಾದರೂ ನೋಡಿ ಕೊಂದೇ ಬಿಡುತ್ತಾನೋ ಎಂಬ ಭಯದಿಂದ ಹಳೆಯ ತರಗೆಲೆಗಳ ನಡುವೆ ತೂರಿಕೊಂಡು ನಾನು ಬದುಕಿದೆನ್. ಅನ್ನೆಗಂ ಇತ್ತಲ್ ಅಷ್ಟರಲ್ಲಿ ಈ ಕಡೆ ಆಗಳ್ ಆ ಮುದಿ ಬೇಡಂ ಮರದಿಂದಂ ಇಳಿದು ಕೆಳಗೆ ಪರೆದು ಬಿರ್ದ ಶುಕ ಸಂತತಿಯಂ ಎಲ್ಲಂ ಗಳಗಳಿಸಿ ಕಟ್ಟಿ ನಡುಬೆನ್ನು ಇಳಿನಿನೆಗಂ ಪೊತ್ತು ಪೋದಂ. ಆಗಲೇ ಆ ಮುದಿ ಬೇಡನು ಆ ಮರದಿಂದ ಇಳಿದು ಕೆಳಗಿಳಿದುಕೊಂಡು ಬಂದಿದ್ದಾನೆ. ಮರದ ಮೇಲಿಂದ ಕೆಳಗೆ ಎಸೆದಾಗ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ಗಿಳಿಗಳೆಲ್ಲವನ್ನೂ ಕೂಡ ಸರಸರನೆ ರಾಶಿ ಹಾಕಿ ಗಂಟು ಕಟ್ಟಿಕೊಂಡು ನಡುಬೆನ್ನು ಬಾಗುವ ಹಾಗೆ ಆ ಹೊರೆಯನ್ನು ಹೊತ್ತುಕೊಂಡು ಆ ಬೇಡನು ಹೊರಟು ಹೋದ. ಹೀಗೆ ಗಿಳಿಗಳನ್ನೆಲ್ಲ ಆ ಕತ್ತು ಹಿಸುಕಿ ಹೊರಗೆ ಎಸೆದಂತಹ ಬೇಡ ಮೆಲ್ಲನೆ ಮರದ ಕೆಳಗೆ ಇಳಿದಿದ್ದಾನೆ. ಎಲ್ಲ ಗಿಳಿಗಳನ್ನು ಒಟ್ಟು ಮಾಡಿಕೊಂಡು ಹೊರೆ ಹೊತ್ತಿದ್ದಾನೆ. ಅವುಗಳೆಲ್ಲವನ್ನು ಹೆಕ್ಕಿ ರಾಶಿ ಹಾಕಿ ಒಂದು ದೊಡ್ಡ ಹೊರೆಯಾಗಿ ಕಟ್ಟಿಕೊಂಡು ಎಲ್ಲವನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡ. ಆತ ಮೊದಲೇ ಮುದುಕನಾಗಿದ್ದರಿಂದ ಆತನ ಬೆನ್ನು ಬಾಗಿತ್ತು. ಈಗ ಇನ್ನಷ್ಟು ಆ ಗಿಳಿಗಳ ಹೊರೆಯನ್ನು ಹೊತ್ತಿದ್ದರಿಂದ ಅದು ಇನ್ನಷ್ಟು ಬಾಗಿಕೊಂಡಿದೆ. ಮೊದಲೇ ದಣಿದಿರುವುದರಿಂದ ಮತ್ತು ಹೊರಲಾಗದ ಹೊರೆಯನ್ನು ಹೊತ್ತುಕೊಂಡಿರುವುದರಿಂದ ಆತನ ಬೆನ್ನು ಇನ್ನಷ್ಟು ಬಾಗಿತ್ತು. ಆದರೂ ಕೂಡ ಬೆನ್ನು ಬಾಗಿದ್ರೂ ಕೂಡ ಆ ಮಾಂಸವನ್ನೆಲ್ಲ, ಆ ಗಿಳಿಗಳ ಮಾಂಸವನ್ನು ತಿನ್ನಬೇಕು ಅನ್ನುವಂತಹ ಆಸೆಯಿಂದ ಮತ್ತಷ್ಟು ಶಕ್ತಿ ಕುಂದಿದ್ರೂ ಕೂಡ ಶಕ್ತಿಯನ್ನು ತಂದುಕೊಂಡು ಎಲ್ಲವನ್ನು ಸಹಿಸಿಕೊಂಡು ಆ ಬೇಡ ಮುಂದಕ್ಕೆ ಹೋಗ್ತಾನೆ ಅಂತ ಆ ಗಿಳಿಮರಿಯು ಶೂದ್ರಕ ಮಹಾರಾಜನಿಗೆ ಈ ಕಥೆಯನ್ನು ಹೇಳುತ್ತದೆ. ವಿದ್ಯಾರ್ಥಿಗಳೇ, ನಾಗವರ್ಮ ಬರೆದ ವೈಶಂಪಾಯನನೆಂಬ ಶುಕಂ ಅನ್ನುವಂತಹ ಈ ಒಂದು ಕಾವ್ಯ ಭಾಗ ಇಲ್ಲಿಗೆ
ಕಾವ್ಯ ಭಾಗದ ಭಾವಾರ್ಥ ಇಲ್ಲಿಗೆ ಮುಕ್ತಾಯವಾಗಿದೆ. ವಿದ್ಯಾರ್ಥಿಗಳೇ, ಪ್ರಶ್ನೆಗಳನ್ನು ಹೇಳಿದ್ದೇನೆ. ಅದೇ ರೀತಿ ಟಿಪ್ಪಣಿಗೂ ಕೂಡ ವೈಶಂಪಾಯನನೆಂಬ ಶುಕಂ ಅನ್ನುವಂಥದ್ದು ಆ ಕಥೆಯನ್ನು, ಅಂದರೆ ಆ ಗಿಳಿಯ ಕಥೆಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆದರೆ ಸಾಕಾಗ್ತದೆ. ಹಾಗೆ ಒಂದು ಅಂಕದ ಪ್ರಶ್ನೆ ಈ ರೀತಿ ಕೇಳ್ಬೋದು: ವೈಶಂಪಾಯನನೆಂಬ ಶುಕಂ ಈ ಕಾವ್ಯ ಭಾಗವನ್ನು ಬರೆದವರು ಯಾರು? ಉತ್ತರ: ನಾಗವರ್ಮ. ವೈಶಂಪಾಯನನೆಂಬ ಶುಕಂ ಯಾವ ಕಾವ್ಯದ ಕಾವ್ಯಭಾಗ? ಉತ್ತರ ನೋಡಿ: ಕರ್ಣಾಟ ಕಾದಂಬರಿ ಅನ್ನುವಂತಹ ಕಾವ್ಯದ ಕಾವ್ಯಭಾಗ. ಮೂರನೇ ಪ್ರಶ್ನೆ: ಶೂದ್ರಕ ರಾಜನ ಓಲಗಕ್ಕೆ ಗಿಳಿ ಪಂಜರದೊಂದಿಗೆ ಬಂದವಳು ಯಾರು? ಉತ್ತರ: ಚಂಡಾಲ ಕನ್ಯೆ. ನಾಲ್ಕನೇ ಪ್ರಶ್ನೆ: ವೈಶಂಪಾಯನ ಗಿಳಿ ತನ್ನ ಜನ್ಮ ವೃತ್ತಾಂತವನ್ನು ಹೇಳಿದ್ದು ಯಾರಿಗೆ? ಉತ್ತರ: ಶೂದ್ರಕ ರಾಜನಿಗೆ. ಐದನೇ ಪ್ರಶ್ನೆ: ವೈಶಂಪಾಯನ ಗಿಳಿಯ ತಂದೆ ಯಾರು? ಉತ್ತರ: ಮುದಿಗಿಳಿ. ಆರನೇ ಪ್ರಶ್ನೆ: ವೈಶಂಪಾಯನ ಗಿಳಿ ತಂದೆಯೊಂದಿಗೆ ಎಲ್ಲಿ ವಾಸವಾಗಿತ್ತು? ಉತ್ತರ: ವೈಶಂಪಾಯನ ಗಿಳಿ ತಂದೆಯೊಂದಿಗೆ ಬೂರುಗ ಮರದ ದೊಡ್ಡ ಪೊಟರೆಯಲ್ಲಿ ವಾಸವಾಗಿತ್ತು. ಏಳನೇ ಪ್ರಶ್ನೆ: ಮುದಿಗಿಳಿ ವೈಶಂಪಾಯನನ್ನು ಜೋಪಾನ ಮಾಡಿದ್ದು ಹೇಗೆ? ಉತ್ತರ: ಗಿಳಿಗಳ ಹಿಂಡು ತಿಂದು ಬಿಟ್ಟ ಭತ್ತದ ಕಾಳು ಹಣ್ಣುಗಳನ್ನು ತಿನ್ನಿಸಿ ಮುದಿಗಿಳಿ ವೈಶಂಪಾಯನನನ್ನು ಜೋಪಾನ ಮಾಡಿತು. ಕೊನೆಯ ಪ್ರಶ್ನೆ: ವೈಶಂಪಾಯನ ತಂದೆಯನ್ನು ಕಳೆದುಕೊಂಡು ಸಂಪೂರ್ಣ ಅನಾಥನಾದದ್ದು ಯಾರಿಂದ? ಉತ್ತರ: ಧರ್ಮಘಾತಕ ಕಪ್ಪು ಮುದಿಬೇಡನಿಂದ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಒಂದು ಕಾವ್ಯ ಭಾಗ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನಿಮ್ಮಲ್ಲೇ ಕೆಲವೊಂದು ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಕಾವ್ಯ ಭಾಗವನ್ನು, ಈ ವಿಡಿಯೋಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಕೆಲಸಕ್ಕೆ ಹೋಗಿ ನಂತರ ಓದಬೇಕಾದಂತಹ ಅನಿವಾರ್ಯತೆ ಇರ್ತದೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ಪರೀಕ್ಷೆಯ ಹೊತ್ತಿಗೆ ಮಾತ್ರ ಓದುವಂತಹ ವಿದ್ಯಾರ್ಥಿಗಳು ಇರ್ತಾರೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳ ಹತ್ತಿರ ಪಠ್ಯಪುಸ್ತಕಗಳು ಕೂಡ ಇರುವುದಿಲ್ಲ. ಅಂಥವರಿಗೆ ಒಂದು ಉಪಯೋಗವಾಗಲಿ ಅನ್ನುವಂತಹ ಕಾರಣದಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ. ಹಾಗೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಯಾವುದಾದರೂ ಪಾಠವನ್ನು ಮಾಡಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿಬಿಡಿ, ಸಾಕು, ಮಾಡಿ ಹಾಕ್ತೇನೆ. ಸರಿ ವಿದ್ಯಾರ್ಥಿಗಳೇ, ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.